ಸ್ವಲ್ಪ 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 ಆಗಿರಲಿ ಆಗಿರಲಿ ಆಗಿರಲಿ. ನಾನು ರಾಜಕೀಯನ ಪ್ರಸ್ತಾಪ ಮಾಡೋದು ಸೂಕ್ತ ಅಲ್ಲ. ಸಮಯ ಬಂದಾಗ ದೈವಾಶೀರ್ವಾದ ಇದ್ದರೆ, ಆ ಶಿವನ ಆಶೀರ್ವಾದ ಇದ್ದರೆ ಎಲ್ಲವೂ ಸಾಧ್ಯ ಆಗುತ್ತೆ. ಸಾರ್ವಜನಿಕವಾಗಿ ಜಯಕುಮಾರ್ ಅವರು ಬರ್ತಾರೆ ಅಂತ ಮಾತಾಡ್ತಾರೆ. ನೋಡಿ, ಜನಗಳ ಇಚ್ಛೆ ಆಗಲೇ ಹೇಳಿದ್ದೀನಿ, ನಿರ್ಧಾರ ಮಾಡೋದು ಜನಗಳು. ಜನಗಳ ಆಶೀರ್ವಾದ, ಜನಗಳ ಒಂದು ಬೆಂಬಲ ಇದ್ದರೆ ಯಾರು ಬೇಕಾದರೂ ಏನು ಬೇಕಾದರೂ ಅನ್ನೋದು ಈಗಾಗಲೇ ಅದು ನೋಡೋಣ. ಮುಂದಿನ ದಿನಗಳಲ್ಲಿ ಜನಾಶೀರ್ವಾದ ನನ್ನ ಮೇಲಿದ್ದರೆ ಅವರ ಒಂದು ಸೇವೆ ಮಾಡೋಕ್ಕೆ ಸದಾ ನಾನು ಸಿದ್ಧತೆ. ಚಿಕ್ಕಬಳ್ಳಾಪುರ ಜೈ ಫೌಂಡೇಶನ್ ಮುಖಾಂತರ ಹಲವಾರು ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿರುವ ಸಂಸ್ಥೆಯ ಅಧ್ಯಕ್ಷ ಜಯಕುಮಾರ್ ಅವರು ತಮ್ಮ ಜನ್ಮದಿನವನ್ನು ಇಂದು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಬೆಳಗ್ಗೆ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಪ್ರಸಾದ ವಿನಿಯೋಗ, ನಂತರ ನಗರದ ಮಿಸ್ಕಿನ್ ಶಾ ಸೈಲಾನಿ ದರ್ಗಾ ಹಾಗೂ ಸಂತ ಕ್ಯಾಥೋಲಿಕ್ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಜೈ ಭೀಮ್ ಹಾಸ್ಟೆಲ್ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಇದಾದ ನಂತರ ಮಾನಸ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ವೃದ್ಧರೊಂದಿಗೆ ಸಮಯ ಕಳೆಯುವ ಮೂಲಕ ಅವರ ಆಶೀರ್ವಾದ ಪಡೆದರು. ಬಳಿಕ ನಗರದ ಜೈ ಫೌಂಡೇಶನ್ ಕಚೇರಿಯಲ್ಲಿ ಅಭಿಮಾನಿಗಳೊಂದಿಗೆ ಕೇಕ್ ಕತ್ತರಿಸಿ ಜನ್ಮದಿನವನ್ನು ಸರಳವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಯಕುಮಾರ್ ಅವರು, ಚಿಕ್ಕಬಳ್ಳಾಪುರದಲ್ಲಿ ಶೈಕ್ಷಣಿಕ ಹಾಗೂ ಆರೋಗ್ಯ ಕ್ಷೇತ್ರಗಳ ಅಭಿವೃದ್ಧಿಯೇ ಜೈ ಫೌಂಡೇಶನ್ನ ಮುಖ್ಯ ಗುರಿಯಾಗಿದೆ. ಕಳೆದ 15 ವರ್ಷಗಳಿಂದ ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದೇನೆ. ಅಧಿಕಾರ ಅಥವಾ ಬೇರೆ ಆಸೆಗಾಗಿ ಅಲ್ಲ, ನನ್ನ ಆದಾಯದ ಒಂದು ಭಾಗವನ್ನು ಸಮಾಜಕ್ಕೆ ನೀಡುವ ಉದ್ದೇಶದಿಂದ ಈ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ಎಂದರು. ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯಲು ನೆರವು ನೀಡಲಾಗುತ್ತಿದೆ. ಆರೋಗ್ಯ ಕ್ಷೇತ್ರದಲ್ಲಿಯೂ ಅಗತ್ಯ ಇರೋರಿಗೆ ಸಹಾಯ ಮಾಡಲಾಗುತ್ತಿದೆ. ಜೊತೆಗೆ ನಗರದ ಪ್ರಾಚೀನ ನಂದೀಶ್ವರ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ದೇವರ ಕಾರ್ಯದಲ್ಲಿ ತೊಡಗಿದ್ರೆ ದೈವ ಶಕ್ತಿ ಮತ್ತು ರಕ್ಷಣೆ ನಮ್ಮೊಂದಿಗಿರುತ್ತದೆ ಎಂದರು. ಇನ್ನು ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಲಭ್ಯವಾಗಬೇಕು ಎಂಬ ಉದ್ದೇಶದಿಂದ ಕೆರೆಗಳ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಜಲಸಂಕಲ್ಪ ಅಭಿಯಾನದಡಿ ಕೆರೆಗಳ ಸಂರಕ್ಷಣೆಗೆ ಕೈ ಹಾಕಲಾಗಿದ್ದು, ಅದರ ಲಾಂಛನವನ್ನು ತಮ್ಮ ಜನ್ಮದಿನದಂದೇ ಬಿಡುಗಡೆಗೊಳಿಸಲಾಗಿದೆ. ಈ ಅಭಿಯಾನದಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದರು. ಇವತ್ತು ಅಧಿಕಾರ ಇನ್ನೊಂದು ಮತ್ತೊಂದು ಶಾಶ್ವತ ಅಲ್ಲ, ಪ್ರೀತಿ ವಿಶ್ವಾಸಗಳೇ ಶಾಶ್ವತ. ಯಾಕಂದರೆ ಇವತ್ತು ಪಕ್ಷಾತೀತವಾಗಿ ಇವತ್ತು ಹಲವಾರು ಮುಖಂಡರುಗಳು ನನ್ನನ್ನು ಬಂದು ಇವತ್ತು ಆಶೀರ್ವಾದ ಮಾಡಿರೋದು. ಅದೇ ರೀತಿ ಹಲವಾರು ಅಕ್ಕ ತಂಗಿಯರು ಕೂಡ ಆಗಮಿಸಿ ಅವರೊಂದು ಶುಭಾಶೀರ್ವಾದಗಳನ್ನ ತಿಳಿಸಿರುವಂಥದ್ದು. ನಮ್ಮ ಹಿತೈಷಿಗಳು ಸ್ನೇಹಿತರ ಜೊತೆ ಸರಳವಾಗಿ ಆಚರಿಸ್ಕೊಳ್ಳೋದು ನಿಜಕ್ಕೂ ನನ್ನ ಮನಸ್ಸಿಗೆ ಖುಷಿಯನ್ನು ನೀಡಿದೆ. ಅವ್ರನ್ನೇ ಕೇಳಿ ಎಲ್ಲ ಪ್ರಗತಿಯಲ್ಲಿದೆ. ಎಲ್ಲ ಆಧಾರ್ ಕಾರ್ಡ್ಗಳು ಏನು ಡೀಟೇಲ್ಸ್ಗಳನ್ನೆಲ್ಲ ಅವರು ನಮ್ಮ ಕಚೇರಿಗೆ ತಲುಪಿಸ್ತಾ ಇದ್ದಾರೆ. ಎಲ್ಲ ಕೂಡ ಈಗ ಆಲ್ರೆಡಿ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಕೂಡ ಮಾತುಕತೆಗಳೆಲ್ಲ ನಡೆದಿದೆ. ಅತಿ ಶೀಘ್ರದಲ್ಲಿ ಎಲ್ಲರದು, ಯಾಕಂದರೆ ಒಬ್ಬರಿಗೆ ಕೊಟ್ಟು ನಾವು ಒಬ್ಬರಿಗೆ ಬಿಡೋದಕ್ಕಾಗಲ್ಲ. ಎಲ್ಲರದು ಏನೋ ಒಂದು ಪ್ರೋಟೋಕಾಲ್ಸ್ ಮತ್ತು ಪದ್ಧತಿಗಳೇನಿದೆ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿದೆ ನಿಮಗೆ ಗೊತ್ತಿರುವಂಥದ್ದೇ. ಅದೇ ರೀತಿ ಒಂದು ಕಾನೂನುಬದ್ಧವಾಗಿ ನಾವು ಎಲ್ಲರಿಗೂ ಮಾಡಿಸ್ಕೊಡುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಗತಿ ಕಾರ್ಯಗಳೆಲ್ಲ ಪ್ರಗತಿಯಲ್ಲಿದೆ. ಈ ವೇಳೆ ಮಹಾಕಾಳಿ ಬಾಬು, ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ಎಂಎಂ ಭಾಷಾ, ಅನಿಲ್, ನಗರಸಭಾ ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಜೆಸಿ ವೆಂಕಟರಮಣಪ್ಪ, ಟಿಎಪಿಸಿಎಂಎಸ್ನ ಮಾಜಿ ಉಪಾಧ್ಯಕ್ಷ ಈರಚಿನ್ನಪ್ಪ, ಜಿಯಾವುಲ್ಲಾ, ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ಇಮ್ತಿಯಾಜ್ ಪಾಷಾ, ಡಿವೈನ್ ಸಿಟಿಯ ರವೀಂದ್ರ, ಜೈ ಫೌಂಡೇಶನ್ ಕಾರ್ಯದರ್ಶಿ ಮುಬಾರಕ್ ಸೇರಿದಂತೆ ನೂರಾರು ಅಭಿಮಾನಿಗಳು ಮತ್ತು ಸ್ನೇಹಿತರು ಜಯಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದರು.